ये सभी शक्ति दल है ना। ಬಾಬಾ ಹೇಳ್ತಿದ್ದಾರೆ ಇವರೆಲ್ಲರೂ ಶಕ್ತಿ ಸೇನೆ ಆಗಿದ್ದಾರೆ ಅಲ್ವಾ. इनकी शेर पर सवारी है, ಇವರು ಸಿಂಹದ ಮೇಲೆ ಸವಾರಿ ಆಗಿದ್ದಾರೆ. तो उनको हाथी पर सवारी है। ಅವರು ಆನೆಯ ಮೇಲೆ ಸವಾರಿ ಆಗಿದ್ದಾರೆ. ऐसे दिखलाया है ना। ಆ ರೀತಿಯಾಗಿ ತೋರಿಸಿದ್ದಾರೆ ಅಲ್ವಾ. कहाँ? ಎಲ್ಲಿ? दिलवाड़ा मंदिर में। ದಿಲ್ವಾಡ ಮಂದಿರದಲ್ಲಿ. मंदिर में जाओ तो देखो हाथी पर सवारी है महारथियों की। ಮಂದಿರದಲ್ಲಿ ಹೋಗಿ ನೋಡಿ ಮಹಾರಥಿಗಳದು ಆನೆಯ ಮೇಲೆ ಸವಾರಿ ಆಗಿದ್ದಾರೆ. और शेर पर सवारी है शक्तियों की। ಇನ್ನು ಶಕ್ತಿಯರು ಸಿಂಹದ ಮೇಲೆ ಸವಾರಿ ಆಗಿದ್ದಾರೆ. उनकी कोई नामाचार निकाली है। तुम ಅವ್ರದ್ದು ಹೆಸರು ಬಂದಿದೆ. दिलवाड़ा मंदिर में अंदर में जाओ ನೀವು ದಿಲ್ವಾಡ ಮಂದಿರದ ಒಳಗಡೆ ಹೋಗಿ तो हाथियों पर भी सवारी है ಆನೆಗಳ ಮೇಲೇನೂ ಸಹ ಸವಾರಿ ಆಗಿದ್ದಾರೆ. और शक्तियों को कहते हैं शेर पर सवारी। ಮತ್ತೆ ಶಕ್ತಿಯರಿಗೆ ಹೇಳಲಾಗುತ್ತೆ ಸಿಂಹದ ಮೇಲೆ ಸವಾರಿ ಆಗಿದ್ದಾರೆ. तो शेर पर सवारी किसकी ಸಿಂಹದ ಮೇಲೆ ಸವಾರಿ ಯಾರ್ದಾಗಿದೆ? और हाथी पर सवारी किसकी? ಇನ್ನು ಆನೆಗಳ ಮೇಲೆ ಸವಾರಿ ಯಾರ್ದಾಗಿದೆ? मना शक्तियां हाथी पर सवार नहीं। ಅಂದ್ರೆ ಶಕ್ತಿಯರು ಆನೆಯ ಮೇಲೆ ಸವಾರಿ ಆಗಿಲ್ಲ. है? शक्तियां हाथी पर क्यों नहीं सवार? ಬಾಬಾ ಕೇಳ್ತಿದ್ದಾರೆ ಶಕ್ತಿಯರು ಆನೆಯ ಮೇಲೆ ಯಾಕೆ ಸವಾರಿ ಆಗಿಲ್ಲ? है? महारथी नहीं है। ಯಾಕೆ ಅವರು ಮಹಾರಥಿ ಆಗಿಲ್ವಾ? शिव की शक्तियां हैं। ಶಿವನ ಶಕ್ತಿಯರಾಗಿದ್ದಾರೆ. अच्छा महावीरनिया है। ಸರಿ, ಮಹಾವೀರನೀಯ ಆಗಿದಾರಾ? महावीरनिया तो है ಮಹಾವೀರನೀಯ ಅಂತೂ ಆಗಿದ್ದಾರೆ, लेकिन महारथी नहीं। ಆದರೆ ಮಹಾರಥಿ ಅಲ್ಲ. हिस्ट्री में जो लड़ाइयाँ हुई हैं ಇತಿಹಾಸದಲ್ಲಿ ಏನೆಲ್ಲ ಯುದ್ಧಗಳು ಆಗಿದೆಯೋ उन लड़ाइयों में हाथी पर सवार होने वाले भाई लोग होते हैं या कन्याएं माताएं होती हैं। ಆ ಯುದ್ಧಗಳಲ್ಲಿ ಆನೆಗಳ ಮೇಲೆ ಸವಾರಿ ಆಗಿರುವಂಥವ್ರು ಅಣ್ಣಂದ್ರಾಗಿರ್ತಾರ ಅಥವಾ ಕನ್ಯಮಾತೆಯರಾಗಿರ್ತಾರ? भाई लोग होते हैं। ಅಣ್ಣಂದ್ರಾಗಿರ್ತಾರೆ. दोनों ही महारथी और गाते भी हैं गज को ग्रह ने खाया। ಇಬ್ರು ಮಹಾರಥಿ. ಹೇಳಲಾಗುತ್ತೆ ಆನೆಯನ್ನ ಮೊಸಳೆ ತಿಂದಿತು ಅಂತ. गज मने हाथी। ಗಜ ಅಂದ್ರೆ ಆನೆ. गज और ग्रह की भई लड़ाई। ಗಜ ಮತ್ತು ಗ್ರಾಹದ ಅದೇ ಯುದ್ಧ ಆಗಿದೆ. लड़त लड़त गज हारे। ಯುದ್ಧ ಮಾಡ್ತಾ ಮಾಡ್ತಾ ಆನೆ ಸೋತೋಗುತ್ತೆ. है ना? तो फिर महारथी गज ने किसको याद किया? ಆಗ ಮಹಾರಥಿ ಆಗಿರುವಂತಹ ಆನೆ ಯಾರನ್ನ ನೆನಪು ಮಾಡಿದ್ರು? भगवान को याद किया। ಭಗವಂತನ ನೆನಪು ಮಾಡಿದ್ರು. तो भगवान ने आकर के बचाया। ಭಗವಂತ ಬಂದು ಕಾಪಾಡಿದ್ರು. दिखाते हैं गाते हैं गज को ग्रह ने खाया। ತೋರಿಸ್ತಾರೆ, ಗಾಯನ ಮಾಡ್ತಾರೆ, ಆನೆಯನ್ನ ಮೊಸಳೆ ತಿಂದು ಹಾಕ್ತು ಅಂತ. टांग मुंह में दबा ली ना। ಅಂದ್ರೆ ಮೊಸಳೆ ಆನೆಯ ಕಾಲನ್ನ ಬಾಯಲ್ಲಿ ಹಿಡಿದಿತ್ತು ಅಲ್ವಾ. बरोबर महारथियों को भी ये माया रूपी ग्रह खा जाता है। ಖಂಡಿತವಾಗಿ ಮಾಯಾರೂಪಿ ಮೊಸಳೆ ಮಹಾರಥಿಗಳನ್ನ ತಿಂದು ಹಾಕುತ್ತೆ. देखो कितना गाया हुआ है।
ನೋಡಿ ಎಷ್ಟೊಂದು ಗಾಯನ ಇದೆ. और बरोबर ऐसे होता है। ಖಂಡಿತವಾಗಿ ಅದೇ ರೀತಿ ಆಗುತ್ತೆ. कैसे? ಹೇಗೆ? याद करना छोड़ देते हैं तो खा जाता है। ನೆನಪು ಮಾಡೋದನ್ನ ಬಿಟ್ಬಿಡ್ತಾರೆ, ಆಗ ಮಾಯಾರೂಪಿ ಮೊಸಳೆ ತಿಂದು ಹಾಕುತ್ತೆ. इसलिए बाबा कहते हैं तुमको तो बहुत बहुत हर्षित रहना चाहिए। ಅದಕ್ಕೆ ಬಾಬಾ ಹೇಳ್ತಾರೆ, ನೀವಂತೂ ತುಂಬಾನೇ ತುಂಬಾನೇ ಖುಷಿಯಾಗಿರ್ಬೇಕು. ये भूलना नहीं चाहिए। तुमको बहुत हर्षित कर देते हैं। ಇದನ್ನ ಮರಿಬಾರ್ದು, ನಿಮ್ಮನ್ನ ತುಂಬಾನೇ ಖುಷಿ ಪಡಿಸಲಾಗುತ್ತೆ. चाहते हो बरोबर हम शिव बाबा के पोत्र पोत्रियां हैं। ನೀವು ಬಯಸ್ತೀರಾ, ಖಂಡಿತವಾಗಿ ನಾವು ಶಿವಬಾಬಾರವರ ಮೊಮ್ಮಗ ಮೊಮ್ಮಗಳಾಗಿದ್ದೀವಿ. हमारा डाडे के हर से बरसे का हक लगता है। ಅಜ್ಜನ ಆಸ್ತಿಯ ಮೇಲೆ ನಮಗೆ ಹಕ್ಕಿದೆ. तुम आए ही हो नर से नारायण बनने के लिए। ನೀವು ಬಂದಿದ್ದೀರಾ ನರನಿಂದ ನಾರಾಯಣ ಆಗ್ಲಿಕ್ಕೆ. या स्वर्ग का मालिक बनने के लिए। ಅಥವಾ ಸ್ವರ್ಗದ ಮಾಲೀಕ ಆಗ್ಲಿಕ್ಕೆ. तो स्वर्ग का मालिक तो सब बनते हो। ಸ್ವರ್ಗದ ಮಾಲೀಕ ಅಂತೂ ಎಲ್ಲರೂ ಆಗ್ತೀರಾ. इस बात में तो कोई शक नहीं है। ಈ ಮಾತಿನಲ್ಲಿ ಯಾವ ಸಂಶಯನೂ ಇಲ್ಲ. है? सब बनते हैं। ಬಾಬಾ ಕೇಳ್ತಿದ್ದಾರೆ, ಎಲ್ಲರೂ ಆಗ್ತಾರಾ? अरे स्वर्ग का मालिक सब बनते हैं। ಸ್ವರ್ಗದ ಮಾಲೀಕ ಎಲ್ಲರೂ ಆಗ್ತಾರಾ? बनते हैं। ಆಗ್ತಾರಾ? अरे हैं? सब नहीं बनते। 4.5 लाख प्रजा नहीं बनती। ಎಲ್ಲರೂ ಆಗೋದಿಲ್ವಾ? 4.5 ಲಕ್ಷ ಪ್ರಜೆಗಳು ಆಗೋದಿಲ್ವಾ? बनती है। ಆಗ್ತಾರಾ? स्वर्ग में आते हैं। ಅಲ್ಲಿ ಸ್ಟೂಡೆಂಟ್ ಕಡೆಯಿಂದ ಬಾಬಾ ಹೇಳ್ತಿದ್ದಾರೆ, ಸ್ವರ್ಗದಲ್ಲಂತೂ ಬರ್ತಾರೆ. मालिक बनते हैं ಮಾಲೀಕರು ಆಗ್ತಾರಾ? स्वर्ग के। ಸ್ವರ್ಗದ ಮಾಲೀಕರು ಆಗ್ತಾರಾ? ಬಾಬಾ ಕೇಳ್ತಿದ್ದಾರೆ. नहीं बनते। ಆಗೋದಿಲ್ವಾ? अरे ये तो गायन है यथा राजा तथा प्रजा। ಇದಂತೂ ಗಾಯನ ಇದೆ ಅಲ್ವಾ, ಯಥಾ ರಾಜ ತಥಾ ಪ್ರಜಾ ಅಂತ. जो परिवार होते हैं उन परिवारों में बाप भी कहेगा ये मकान मेरा है। ಪರಿವಾರ ಏನಿರುತ್ತೆ, ಆ ಪರಿವಾರದಲ್ಲಿ ತಂದೆನೂ ಸಹ ಹೇಳ್ತಾರೆ, ಈ ಮನೆ ನಂದಾಗಿದೆ. बच्चा भी कहेगा मकान मेरा। ಮಗುನು ಹೇಳುತ್ತೆ, ಈ ಮನೆ ನಂದಾಗಿದೆ. बाप भी कहेगा ये कारखाना मेरा है। ತಂದೆನೂ ಅವ್ರ ಹೇಳ್ತಾರೆ, ಈ ಕಾರ್ಖಾನೆ ನಂದಾಗಿದೆ. बच्चा भी कहेगा कारखाना मेरा है। ಮಗುನು ಹೇಳುತ್ತೆ, ಈ ಕಾರ್ಖಾನೆ ನಂದಾಗಿದೆ. दुकान मेरी है। ಅಂಗಡಿ ನಂದಾಗಿದೆ. ये तो नहीं कहेगा इसका मालिक हमारा बाप है। ಈ ರೀತಿ ಹೇಳಲ್ವಲ್ಲ, ಈ ಅಂಗಡಿಯ ಮಾಲೀಕ ನಮ್ಮ ತಂದೆ ಆಗಿದ್ದಾರೆ. तो यथा राजा तथा प्रजा कौन से जन्म की बात है? ಯಥಾ ರಾಜ ತಥಾ ಪ್ರಜಾ, ಇದು ಯಾವ ಜನ್ಮದ ಮಾತಾಗಿದೆ? है संगम युग की बात है। ಸಂಗಮ ಯುಗದ ಮಾತಾಗಿದೆ. संगम युग में वसुदैव कुटुंबकम। ಸಂಗಮ ಯುಗದಲ್ಲಿ ವಸುದೈವ ಕುಟುಂಬಕಂ, ये नारा हमें बाप देते हैं। ಈ ಘೋಷಣೆಯನ್ನ ತಂದೆ ನಮಗೆ ಕೊಟ್ಟಿದ್ದಾರೆ. क्या? ಏನು? सारी दुनिया ही हमारा कुटुंब है। कौन ಇಡೀ सी ಜಗತ್ತೇ ನಮ್ಮ ಕುಟುಂಬ ಆಗಿದೆ. दुनिया? ಯಾವ ಜಗತ್ತು? ब्राह्मणों की सूर्यवंशी दुनिया सारा ही हमारा कुटुंब है। ಬ್ರಾಹ್ಮಣರ ಸೂರ್ಯವಂಶಿ ಜಗತ್ತು ಇಡೀ ನಮ್ಮ ಕುಟುಂಬ ಆಗಿದೆ. उसमें चाहे प्रजा हो या राजा हो। ಅದರಲ್ಲಿ ಭಲೆ ಪ್ರಜೆ ಆಗಿರ್ಲಿ ಅಥವಾ ರಾಜ ಆಗಿರ್ಲಿ, इस बात में कोई शक नहीं है। ಈ ಮಾತಿನಲ್ಲಿ ಯಾವ ಸಂಶಯನೂ ಇಲ್ಲ. बहुत बहुत ढेर हैं जो थोड़ा भी सुनते हैं सो भी आ जाते हैं। ಆ ರೀತಿ ಬಹಳಷ್ಟು ಇದ್ದಾರೆ, ಒಂದು ಸ್ವಲ್ಪ ಕೇಳಿದ್ರೂ ಸಹ ಅವರು ಬರ್ತಾರೆ. क्योंकि बाप ने समझाया इस अविनाशी ज्ञान का विनाश नहीं होता है। ಏಕೆಂದ್ರೆ ತಂದೆ ತಿಳಿಸಿದರೆ, ಈ ಅವಿನಾಶಿ ಜ್ಞಾನದ ವಿನಾಶ ಆಗೋದಿಲ್ಲ.
अविनाशी ज्ञान का विनाश नहीं होता है। ಅವಿನಾಶಿ ಜ್ಞಾನದ ವಿನಾಶ ಆಗೋದಿಲ್ಲ. इस अविनाशी ज्ञान का ಈ ಅವಿನಾಶಿ ಜ್ಞಾನದ और उस अविनाशी ज्ञान उस ज्ञान का ಇನ್ನು ಆ ಜ್ಞಾನದ उस माने किस ज्ञान का? ಆ ಜ್ಞಾನ ಅಂದ್ರೆ ಯಾವ ಜ್ಞಾನ? वो कौन सा ज्ञान है जिसका विनाश हो जाता है? ಅದು ಯಾವ ಜ್ಞಾನ ಆಗಿದೆ? ಆ ಜ್ಞಾನ ಅಂದ್ರೆ ಯಾವ್ದ್ರದ್ದು ವಿನಾಶ ಆಗುತ್ತೆ? जो भी और धर्मों के धर्म पिताओं के द्वारा दिया हुआ ज्ञान है वो सब विनाशी है। ಅಂದ್ರೆ ಯಾರೆಲ್ಲ ಧರ್ಮಪಿತಗಳು ಕೊಟ್ಟಿರುವಂತಹ ಜ್ಞಾನ ಏನಿದೆಯೋ ಅದೆಲ್ಲ ವಿನಾಶಿ ಆಗಿದೆ. उनका ज्ञान भी विनाशी, तो ज्ञान देने वाला बाप भी विनाशी कि अविनाशी? ಅವರ ಜ್ಞಾನನೂ ಸಹ ವಿನಾಶಿ ಆಗಿದೆ. ಆ ಜ್ಞಾನವನ್ನ ಕೊಡುವಂತಹ ತಂದೆನೂ ಸಹ ವಿನಾಶಿ ಆಗಿದಾರಾ ಅಥವಾ ಅವಿನಾಶಿ ಆಗಿದಾರಾ? आत्मा विनाश हो जाती है उनकी ಅವರ ಆತ್ಮ ವಿನಾಶ ಆಗ್ಬಿಡುತ್ತಾ? है? हाँ, आत्मा तो विनाश नहीं होती, ಆತ್ಮ ಅಂತೂ ವಿನಾಶ ಆಗೋದಿಲ್ಲ, लेकिन उनके पार्ट का विनाश हो जाता है। ಆದ್ರೆ ಅವರ ಪಾತ್ರ वो ऑल ವಿನಾಶ ಆಗ್ಬಿಡುತ್ತೆ. राउंड पार्ट नहीं बजाते हैं। ಅವರು ಆಲ್ರೌಂಡ್ ಪಾತ್ರವನ್ನ ಮಾಡೋದಿಲ್ಲ. तो तुम्हारा ये जो ज्ञान है अविनाशी ज्ञान है, अविनाशी बाप के द्वारा दिया जाता है। ಆದ್ರೆ ನಿಮ್ಮ ಈ ಜ್ಞಾನ ಅವಿನಾಶಿ ಜ್ಞಾನ ಆಗಿದೆ, ಅವಿನಾಶಿ ತಂದೆಯ ಮೂಲಕ ಕೊಡಲಾಗುತ್ತೆ. किसके द्वारा? ಯಾರ ಮೂಲಕ? अविनाशी बाप। ಅವಿನಾಶಿ ತಂದೆಯ ಮೂಲಕ. कौन ಯಾರು? है? जो सदाकाल इस सृष्टि पर रहता है ಯಾರು ಸದಾಕಾಲ ಈ ಸೃಷ್ಟಿಯಲ್ಲಿ ಇರ್ತಾರೆ वो शिव बाबा अविनाशी है। ಆ ಶಿವಬಾಬಾ ಅವಿನಾಶಿ ಆಗಿದ್ದಾರೆ. तो सिर्फ बाबा कहा तो बस कुछ न कुछ बन गया। ಕೇವಲ ಬಾಬಾ ಅಂತ ಹೇಳಿದ್ರೂ ಸಹ ಸ್ವಲ್ಪ ಆದ್ರೂ ಸ್ವಲ್ಪ ಪ್ರಾಪ್ತಿ ಆಗ್ಬಿಡುತ್ತೆ. ये बाबा का इतना मूल्य है ಈ ಬಾಬಾ ಅನ್ನೋದು ಅಷ್ಟೊಂದು ಅಮೂಲ್ಯವಾಗಿದೆ. कि एक बार भी दिल से बाबा कहा ಒಂದು ಸಲ ಹೃದಯದಿಂದ ಬಾಬಾ ಅಂತ ಹೇಳಿದ್ರು ಅಂದ್ರೆ तो ಆಗ कुछ न कुछ भाग्य बन गया। ಸ್ವಲ್ಪ ಆದ್ರೂ ಸ್ವಲ್ಪ ಭಾಗ್ಯ ಖಂಡಿತ ಆಗುತ್ತೆ. एक दफा मुख से बाबा निकला कि बरोबर ये हमारा बाबा है, ಒಂದು ಸಲ ಬಾಬಾ ಅಂತ ಹೇಳಿದ್ರು, ಖಂಡಿತವಾಗಿ ಇವ್ರು ನಮ್ಮ ಬಾಬಾ ಆಗಿದ್ದಾರೆ, और उनसे हमको वर्षा जरूर मिलना है। ಅವರಿಂದ ಖಂಡಿತವಾಗಿ ನಮಗೆ ಆಸ್ತಿ ಸಿಗ್ಬೇಕಾಗಿದೆ. कौन सा वर्षा? ಯಾವ ಆಸ್ತಿ? स्वर्ग का वर्षा। ಸ್ವರ್ಗದ ಆಸ್ತಿ. तो तुमको तो कितनी खुशी होनी चाहिए। ನಿಮಗಂತೂ ಎಷ್ಟೊಂದು ಖುಷಿ ಆಗ್ಬೇಕು. इस दुनिया में खुशी किसको नहीं है? ಈ ಜಗತ್ನಲ್ಲಿ ಖುಷಿ ಯಾರಿಗೆ ಇಲ್ಲ? और खुशी भी ऐसी चाहिए कि कितनी भी आफतें आवे हैं, कैसी खुशी? ಖುಷಿನೂ ಸಹ ಅಂಥದ್ದಾಗಿರಬೇಕು. ಎಂಥ ಖುಷಿ? ಎಷ್ಟೇ ಕಷ್ಟಗಳು ಬರಲಿ, ಎಂಥ ಖುಷಿ? ऐसी कापारी खुशी चाहिए ಅಂತಹ ಕಾಪಾಲಿ ಖುಷಿ ಇರಬೇಕು. कि कितनी भी आफतें आवे, ಎಷ್ಟೇ ಕಷ್ಟಗಳು ಬರಲಿ, कितना भी कुछ हो जावे, ಏನೇ ಸಂಭವಿಸಿದ್ರು तो भी तुमको खुशी बनी रहे। ಆದರೂ ಸಹ ನಿಮ್ಮ ಸಂತೋಷ ಹಾಗೇನೇ ಇರಬೇಕು. जानते हो है? क्या जानते हो? ನೀವು ತಿಳ್ಕೊಂಡಿದ್ದೀರಾ? ಏನು ತಿಳ್ಕೊಂಡಿದ್ದೀರಾ? जानते हो, मान लो किसी ब्राह्मण का सब कुछ लुट गया, ತಿಳ್ಕೊಳ್ಳಿ, ಒಬ್ಬ ಬ್ರಾಹ್ಮಣನಿಂದ ಎಲ್ಲವನ್ನ ದೋಚಲಾಯಿತು. धन संपत्ति मकान दुकान कारखाना, ಧನ ಸಂಪತ್ತು, ಮನೆ, ಅಂಗಡಿ, ಕಾರ್ಖಾನೆ, ऐसे भी तो ब्राह्मण है ना। ಅಂತ ಬ್ರಾಹ್ಮಣರು ಇದ್ದಾರೆ ಅಲ್ವಾ? सब कुछ लुट गया, कुछ सरकार ने लूट लिया, कुछ चोरों ने लूट लिया, डकैतों ने लूट लिया। ಎಲ್ಲವನ್ನ ದೋಚಲಾಯಿತು. ಸ್ವಲ್ಪ ಸರ್ಕಾರದ ಕಡೆಯಿಂದ ದೋಚಲಾಯಿತು, ಸ್ವಲ್ಪ ಕಳ್ಳರು ಅಪಹರಿಸಿದ್ರು, ಇನ್ನು ಸ್ವಲ್ಪ ಡಕಾಯಿತರು ಅಪಹರಿಸಿದ್ರು.
कुछ आग ने जला दिया, ಇನ್ನು ಸ್ವಲ್ಪವನ್ನ ಬೆಂಕಿ ಸುಟ್ಟು ಹಾಕ್ತು. तो भी तुम्हारी खुशी का पारा नीचे नहीं आना चाहिए. ऐसे हो सकता है क्या? ಆದರೂ ಸಹ ನಿಮ್ಮ ಖುಷಿಯ ಮಟ್ಟ ಏನಿದೆಯೋ ಅದು ಕಡಿಮೆ ಆಗದಿರಲಿ. ಬಾಬಾ ಕೇಳ್ತಿದ್ರೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯತೆ ಇದೆನಾ? है? हो सकता है. ಸಾಧ್ಯತೆ ಇದೆನಾ? क्यों? ಯಾಕೆ? कौन से पॉइंट पर? ಯಾವ ಪಾಯಿಂಟಿನ ಮೇಲೆ? तो ऐसा तुम्हें कौन सा ज्ञान का पॉइंट खजाना मिल गया? ಅಂಥದ್ದು ಯಾವ ಜ್ಞಾನದ ಪಾಯಿಂಟ್ನ ನಿಮಗೆ ಖಜಾನೆ ಸಿಕ್ಕಿದೆ? है? नहीं, क्योंकि तुम्हारी बुद्धि में है सब कुछ विनाश होने का है. ನಿಮ್ಮ ಬುದ್ಧಿಯಲ್ಲಿ ಇದೆ ಅಲ್ವಾ, ಎಲ್ಲದೂ ವಿನಾಶ ಆಗಲಿದೆ. क्या? ಏನು? सब कुछ विनाश होने का है. ಎಲ್ಲದೂ ವಿನಾಶ ಆಗಲಿದೆ. थोड़े वर्षों में कुछ भी, हाँ, कुछ भी, चाहे करोड़पति हो, अरबपति हो, पदमपति हो, ಸ್ವಲ್ಪ ವರ್ಷಗಳಲ್ಲಿ ಭಲೆ ಕೋಟ್ಯಾಧಿಪತಿ ಆಗಿರಲಿ, ಅರಬಪತಿ ಆಗಿರಲಿ, ಪದ್ಮಾಪತಿ ಆಗಿರಲಿ, उनका भी कुछ भी बचने वाला नहीं है. ಅವ್ರದ್ದು ಸಹ ಏನು ಉಳಿಯೋ ಹಾಗಿಲ್ಲ. और ये विनाश होना जरूर है. ಈ ವಿನಾಶ ಖಂಡಿತವಾಗಿ ಆಗಬೇಕಾಗಿದೆ. 29/6/65 की वाणी का छठा पेज. और ये यज्ञ उसके लिए रचा हुआ है. ಈ ಯಜ್ಞ ಅದಕ್ಕೋಸ್ಕರನೇ ರಚಿಸಲಾಗಿದೆ. किसके लिए? ಯಾವುದಕ್ಕೋಸ್ಕರ? है नहीं. ये यज्ञ उसके लिए रचा हुआ है. ಈ ಯಜ್ಞ ಅದಕ್ಕೋಸ್ಕರ ರಚಿಸಲಾಗಿದೆ. उसके कह के किसकी तरफ इशारा किया? ಅದಕ್ಕೋಸ್ಕರ ಅಂತ ಹೇಳಿ ಯಾರ ಕಡೆ ಸನ್ನೆ ಮಾಡಿದ್ರು? है? है? भविष्य वाला पार्ट क्या? ಅಂದ್ರೆ ಅವರಿಗೋಸ್ಕರ ಯಜ್ಞ ರಚಿಸಲಾಗಿದೆ ಅಂತ ಹೇಳಿದ್ರಲ್ವಾ, ಅವರು ಅಂತ ಹೇಳಿ ಯಾರ ಕಡೆ ಸನ್ನೆ ಮಾಡಿದ್ರು? ಅಲ್ಲಿ ಸ್ಟೂಡೆಂಟ್ ಹೇಳಿದ್ರು ಭವಿಷ್ಯದಲ್ಲಿ ಏನು ಪಾತ್ರ ನಡೆಯಲಿದೆಯೋ. है? रुद्र ज्ञान यज्ञ, ज्ञान यज्ञ के लिए रचा हुआ है. ಬಾಬಾ ಸ್ಟೂಡೆಂಟ್ ಕಡೆಯಿಂದ ಹೇಳ್ತಾ ಇದ್ದಾರೆ ಜ್ಞಾನ ಯಜ್ಞಗೋಸ್ಕರ ರಚಿಸಲಾಗಿದೆನಾ? वो तो है ही ज्ञान यज्ञ. ಅದು ಜ್ಞಾನ ಯಜ್ಞ ಮೊದಲೇ ಆಗಿದೆ ಅಲ್ವಾ? यज्ञ की तो बात हो रही है. ಜ್ಞಾನ ಯಜ್ಞದೇ ಮಾತು ನಡೀತಾ ಇದೆ ಅಲ್ವಾ? ये यज्ञ उसके लिए रचा हुआ है ಈ ಯಜ್ಞವನ್ನ ಅವ್ರಿಗೋಸ್ಕರ ರಚಿಸಲಾಗಿದೆ. जिसके ऊपर है पुरुषार्थी जीवन में कितनी भी आफतें हैं, ಯಾರ ಮೇಲೆ ಪುರುಷಾರ್ಥಿ ಜೀವನದಲ್ಲಿ ಭಲೆ ಎಷ್ಟೇ ಕಷ್ಟಗಳು ಬರಲಿ, कितनी भी विपदाएं हैं, कैसी भी समस्याएं हैं, ಎಷ್ಟೇ ವಿಪತ್ತುಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, परंतु ज्ञान के फोर्स से वो खुशी गायब न हो. ಆದರೆ ಜ್ಞಾನದ ಬಲದಿಂದ ಖುಷಿ ಮಾಯ ಆಗಬಾರ್ದು. और तुम भी पढ़ती हो इसके लिए. ನೀವು ಸಹ ಇದಕ್ಕೋಸ್ಕರನೇ ಅಧ್ಯಯನ ಮಾಡ್ತೀರಾ. काय के लिए? ಯಾವುದಕ್ಕೋಸ್ಕರ? है कि खुशी गायब न हो. ಖುಷಿ ಕಡಿಮೆ ಆಗಬಾರ್ದು. तो सब मर जाएंगे. ಎಲ್ಲರೂ ಮೃತ್ಯು ಹೊಂದುತ್ತಾರೆ. ಏನು? विनाश होगा तो उस दुनिया में सब मर जाएंगे, सब खलास हो जाएगा. लेकिन ವಿನಾಶ ಆದಾಗ ಎಲ್ಲರೂ ಸಾಯ್ತಾರೆ, ಎಲ್ಲದೂ ನಾಶ ಆಗುತ್ತೆ. ಆದರೆ तुम राज्य करेंगे. ನೀವು ರಾಜ್ಯ ಮಾಡ್ತೀರಾ. तुम्हारे लिए सबकी मौत की जाएगी. ನಿಮಗೋಸ್ಕರ ಎಲ್ಲರದ್ದು ಮೃತ್ಯು ಮಾಡಲಾಗುತ್ತೆ. ऐसी क्या खास बात ಅಂಥದ್ದು ಏನು ವಿಶೇಷವಾದ ಮಾತಿದೆ? है? क्योंकि तुम सच्चे बाप के सच्चे बच्चे हो. ಏಕೆಂದ್ರೆ ನೀವು ಸತ್ಯ ತಂದೆಯ ಸತ್ಯ ಮಕ್ಕಳಾಗಿದ್ದೀರಾ. और बाकी सब ಇನ್ನು ಉಳಿದವರೆಲ್ಲರೂ सब झूठे हैं. ಅಸತ್ಯರಾಗಿದ್ದಾರೆ. न झूठ खंड रहेगा न झूठे रहेंगे. ಅಸತ್ಯ ಖಂಡನೂ ಇರೋದಿಲ್ಲ, ಅಸತ್ಯರಾಗಿರೋರು ಇರೋದಿಲ್ಲ. तो सब मर जाएंगे, हम राज्य करेंगे. ಎಲ್ಲರೂ ಸಾಯ್ತಾರೆ, ನಾವು ರಾಜ್ಯವನ್ನ ಮಾಡ್ತೀವಿ. ऐसे मरेंगे तो तुम भी.
अरे ये क्या? ನೀವು ಸಹ ಸಾಯ್ತೀರಾ? ಬಾಬಾ ಹೇಳ್ತಿದ್ದಾರೆ, ಏನು ಹೇಳಿದ್ರು? पर हम आकर के राज्य करेंगे। ಆದರೆ ನಾವು ಬಂದು ರಾಜ್ಯವನ್ನ ಮಾಡ್ತೀವಿ. जो जो अच्छी तरह से पढ़ेंगे वो आकर के राज्य करेंगे। ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಅಧ್ಯಯನ ಮಾಡ್ತಾರೆ ಅವರು ಬಂದು ರಾಜ್ಯವನ್ನ ಮಾಡ್ತಾರೆ. ये तो बड़ी वंडरफुल ऊंचे से ऊंची पढ़ाई है। ಇದು ತುಂಬಾನೇ ವಂಡರ್ಫುಲ್, ಶ್ರೇಷ್ಠಾದಿ ಶ್ರೇಷ್ಠ ಶಿಕ್ಷಣ ಆಗಿದೆ. इस पढ़ाई के ऊपर बच्चों को बहुत अटेंशन देना चाहिए। ಈ ಶಿಕ್ಷಣದ ಮೇಲೆ ಮಕ್ಕಳು ತುಂಬಾನೇ ಅಟೆನ್ಷನ್ ಕೊಡಬೇಕಾಗಿದೆ. अगर अपना कल्याण करना चाहते हैं तो ಒಂದ್ ವೇಳೆ ನೀವು ತಮ್ಮ ಕಲ್ಯಾಣವನ್ನ ಬಯಸೋದಾದ್ರೆ बस ಅಷ್ಟೇ, पढ़ाई पढ़ाई और पढ़ाई। ಶಿಕ್ಷಣ ಶಿಕ್ಷಣ ಶಿಕ್ಷಣ. फिर तुम्हारा कभी भी आंसू नहीं आ सकता। क्या कहा? ಆಗ ನಿಮ್ದು ಯಾವತ್ತೂ ಕಣ್ಣೀರು ಹರಿಯೋದಿಲ್ಲ. ಏನಂತ ಹೇಳಿದ್ರು? आंसू तुम्हारा कब नहीं आ सकता ನಿಮ್ದು ಯಾವಾಗ ಕಣ್ಣೀರು ಹರಿಯೋದಿಲ್ಲ? है जब तुम्हारी नस नस में पढ़ाई बढ़ जाए। ಯಾವಾಗ ನಿಮ್ಮ ನಾಡಿ ನಾಡಿಯಲ್ಲಿ ಶಿಕ್ಷಣ ಅಡಗಿರುತ್ತೆ. बिल्कुल शांत। ಪೂರ್ತಿ ಶಾಂತರಾಗಿರ್ತಾರೆ. अरे भाई किसकी याद में बैठे हो? ಯಾರ ನೆನ್ಪಿನಲ್ಲಿ ಕುತ್ಕೊಂಡಿದ್ದೀರಾ? मन मना भव मध्याजी भव। ಮನ್ಮನಾಭವ ಮಧ್ಯಾಜಿ ಭವ. ये तो बात बताई थी ना 5000 वर्ष पहले भी। 5,000 ವರ್ಷದ ಮೊದಲು ಸಹ ಈ ಮಾತನ್ನ ತಿಳಿಸಲಾಗಿತ್ತಲ್ವಾ? किसने? ಯಾರು? शिव बाबा ने ये बात बताई थी। ಶಿವಬಾಬಾ ಈ ಮಾತನ್ನ ತಿಳಿಸಿದ್ರು. मन मना भव क्या मतलब? ಮನ್ಮನಾಭವ ಇದರ ಅರ್ಥ ಏನಾಗಿದೆ? मत माने मेरे, ಮತ್ ಅಂದ್ರೆ ನನ್ನ, ना माने मन में, ಮನ್ ಅಂದ್ರೆ ಮನಸ್ಸಿನಲ್ಲಿ, भव माने समाज। ಭವ ಅಂದ್ರೆ ಸಮಾಹಿತ ಆಗೋದು. मेरे मन में समाज। ನನ್ನ ಮನಸ್ಸಿನಲ್ಲಿ ಸಮಾಹಿತನಾಗು. जैसे एक गिलास पानी सागर का रखा हुआ है। ಯಾವ ರೀತಿಯಾಗಿ ಸಾಗರದ ನೀರು ಒಂದು ಗ್ಲಾಸ್ನಲ್ಲಿ ಇಡಲಾಗಿದೆ. उस पानी को सागर में ही फेंक दिया ಆ ನೀರನ್ನ ಮತ್ತೆ ಸಾಗರದಲ್ಲೇ ಹಾಕಿದ್ರಿ. तो सारा पानी क्या हो गया? सागर ही हो गया। ಆಗ ಪೂರ್ತಿ ನೀರು ಏನಾಯ್ತು? ಸಾಗರನೇ ಆಯ್ತಲ್ವಾ? तो मन मना भव मेरे मन के संकल्प में समा जा। ಮನ್ಮನಾಭವ ಅಂದ್ರೆ ನನ್ನ ಮನಸ್ಸಿನ ಸಂಕಲ್ಪಗಳಲ್ಲಿ ಸಮಾಹಿತನಾಗು. मेरे मन के संकल्प में समा जाएगा क्या मतलब? ನನ್ನ ಮನಸ್ಸಿನ ಸಂಕಲ್ಪಗಳಲ್ಲಿ ಸಮಾಹಿತನಾದಾಗ ಅಂದ್ರೆ ಇದರ ಅರ್ಥ ಏನು? निसंकल्प हो जाए। ಅಲ್ಲಿ ಸ್ಟೂಡೆಂಟ್ ಹೇಳಿದ್ರೆ ನಿಸ್ಸಂಕಲ್ಪ ಆಗ್ಬಿಡೋದು. ಬಾಬಾ ಕೇಳ್ತಿದಾರೆ ನಿಸ್ಸಂಕಲ್ಪ ಆಗ್ಬಿಡೋದಾ? माने जैसे आत्माओं का बाप बिंदी है, असोचता है, ಆತ್ಮಗಳ ತಂದೆ ಯಾವ ರೀತಿಯಾಗಿ ಬಿಂದು ಆಗಿದ್ದಾರೆ, ವಿಚಾರ ಮಾಡದೇ ಇರೋಂಥರಾಗಿದ್ದಾರೆ, ऐसे असोचता बन जाए। ಅದೇ ರೀತಿಯಾಗಿ ವಿಚಾರ ಮಾಡದೇ ಇರೋಂಥರಾಗ್ಬಿಡ್ಬೇಕಾ? है? अरे बाप वो आत्माओं का बाप नहीं है। ಆ ತಂದೆ ಆತ್ಮಗಳ ತಂದೆ ಆಗಿಲ್ವಾ? हैं? फिर सोचता कौन है? ಅಲ್ಲಿ ಸ್ಟೂಡೆಂಟ್ ಹೇಳಿದ್ರು ಅವರು ವಿಚಾರವನ್ನ ಮಾಡದೇ ಇರೋಂಥರಾಗಿದ್ದಾರೆ ಆತ್ಮಗಳ ತಂದೆ. ಬಾಬಾ ಹೇಳ್ತಿದ್ದಾರೆ ಮತ್ತೆ ವಿಚಾರ ಮಾಡೋವಂಥವ್ರು ಯಾರಾಗಿದ್ದಾರೆ? हाँ, साकार बाप की प्रैक्टिकल में जिम्मेवारी है। ಪ್ರಾಕ್ಟಿಕಲ್ನಲ್ಲಿ ಸಾಕಾರ ತಂದೆಯ ಜವಾಬ್ದಾರಿ ಆಗಿದೆ. जो निराकार बाप है वो तो सिर्फ क्या करता है? ನಿರಾಕಾರ ತಂದೆ ಯಾರಾಗಿದ್ದಾರೆ ಅವ್ರು ಕೇವಲ ಏನ್ ಮಾಡ್ತಾರೆ? ज्ञान सुनाता है,
या प्रैक्टिकल भी जिम्मेवारी है? ಜ್ಞಾನವನ್ನು ನುಡಿಸ್ತಾರಾ ಅಥವಾ ಪ್ರಾಕ್ಟಿಕಲ್ನಲ್ಲೂ ಅವ್ರದ್ದು ಜವಾಬ್ದಾರಿ ಆಗಿದೆನಾ? है हाँ, वो तो हीरे देता है। ಅವರು ವಜ್ರವನ್ನ ಕೊಡ್ತಾರೆ. जिस हीरे को लेने वाले नई दुनिया की स्थापना में सहयोगी बनते हैं। ಆ ವಜ್ರವನ್ನ ತಗೊಳ್ಳೋ ಅಂಥವ್ರು ಹೊಸ ಜಗತ್ತಿನ ಸ್ಥಾಪನೆಯಲ್ಲಿ ಸಹಯೋಗಿ ಆಗ್ತಾರೆ. तो मन मना भव, मेरे मन के संकल्पों में समा जा। ಹಾಗಾಗಿ ಮನ್ಮನಾಭವ ಅಂದರೆ ನನ್ನ ಮನಸ್ಸಿನ ಸಂಕಲ್ಪಗಳಲ್ಲಿ ಸಮಾಹಿತನಾಗು. अर्थात जो मेरे मन में संकल्प आता है वही तेरे मन में संकल्प आए। ಅಂದರೆ ನನ್ನ ಮನಸ್ಸಿನಲ್ಲಿ ಏನು ಸಂಕಲ್ಪಗಳು ಬರುತ್ತೆ ನಿನ್ನ ಮನಸ್ಸಿನಲ್ಲೂ ಸಹ ಅದೇ ಸಂಕಲ್ಪಗಳು ಬರಬೇಕು. संकल्प मात्र भी विरोधाभास नहीं होना चाहिए। ಸಂಕಲ್ಪ ಮಾತ್ರದಲ್ಲೂ ಸಹ ವಿರೋಧ ಮಾಡಬಾರ್ದು. वाचा में विरोधाभास, ವಾಚಾದಿಂದ ವಿರೋಧ ಮಾಡೋದು, कर्मेंद्रियों में विरोधाभास, ಕರ್ಮೇಂದ್ರಗಳಿಂದ ವಿರೋಧ ಮಾಡೋದು, ये तो बहुत बड़ी बात हो गई। ಇದು ತುಂಬಾನೇ ದೊಡ್ಡ ಮಾತಾಗೋಯ್ತು. तो मन मना भव, और जब मन मना भव हो जाते हो तो जो मेरा कर्तव्य सो तुम्हारा कर्तव्य। ಮನ್ಮನಾಭವ, ಯಾವಾಗ ನೀವು ಮನ್ಮನಾಭವ ಆಗ್ತೀರಾ ಆಗ ನಂದೇನು ಕರ್ತವ್ಯ ಆಗಿರುತ್ತೆ ನಿಮ್ಮದು ಸಹ ಅದೇ ಕರ್ತವ್ಯ ಆಗಿರುತ್ತೆ. मेरा क्या कर्तव्य ನಂದೇನು ಕರ್ತವ್ಯ ಆಗಿದೆ? है? मत याजी भव। ಮತ್ ಯಾಜಿ ಭವ, याजी माने ಯಾಜಿ ಅಂದರೆ यजन करने वाला, ಯಜನ ಮಾಡೋ ಅಂತೋನು, यज्ञ सेवा करने वाला, ಯಜ್ಞ ಸೇವೆಯನ್ನ ಮಾಡೋ ಅಂತೋನು, मेरी यज्ञ सेवा करने वाला भव। ನನ್ನ ಯಜ್ಞ ಸೇವೆಯನ್ನ ಮಾಡೋ ಅಂತವನು ಭವ. ये तो था ना 5000 वर्ष पहले। 5000 ವರ್ಷದ ಮೊದಲೂ ಸಹ ಇತ್ತಲ್ವಾ? ये बाबा का महावाक्य है। ಇದು ಬಾಬಾರವರ ಮಹಾವಾಕ್ಯ ಆಗಿದೆ. इसका अर्थ ही निकलता है मुझे अपने बाप को याद करो, अपने वर्षे को याद करो। ಇದರ ಅರ್ಥನೇ ಆಗಿದೆ ತಂದೆ ಆಗಿರೋ ನನ್ನನ್ನು ನೆನಪು ಮಾಡಿ, ನನ್ನ ಆಸ್ತಿಯನ್ನು ನೆನಪು ಮಾಡಿ. ये चतुर्भुज तो तुम्हारा वर्षा है ना। ಈ ಚತುರ್ಭುಜ ನಿಮ್ಮ ಆಸ್ತಿ ಆಗಿದೆ ಅಲ್ವಾ? बरोबर पढ़ती हो, बरोबर जानती हो ಖಂಡಿತವಾಗಿ ಅಧ್ಯಯನ ಮಾಡ್ತೀರಾ, ಖಂಡಿತವಾಗಿ ತಿಳ್ಕೊಳ್ತೀರಾ. कि बरोबर बाबा पढ़ाते हैं और हम बाबा के पास जाकर के ಖಂಡಿತವಾಗಿ ಬಾಬಾ ಅಧ್ಯಯನ ಮಾಡಿಸ್ತಾರೆ. ಖಂಡಿತವಾಗಿ ನಾವು ಬಾಬನ ಹತ್ರ ಹೋಗಿ अपने घर जाकर के फिर वापस नई दुनिया में आने वाले हैं। ನಮ್ಮ ಮನೆಗೆ ಹೋಗಿ ಮತ್ತೆ ವಾಪಸ್ ಹೊಸ ಜಗತ್ತಿನಲ್ಲಿ ಬರ್ತೀವಿ. अरे सिर्फ यही याद रखो कि अभी ये नाटक पूरा होता है, 84 जन्म पूरे हुए। ಕೇವಲ ಇದನ್ನು ನೆನ್ಪಿಟ್ಕೊಳ್ಳಿ, ಈಗ ಈ ನಾಟಕ ಪೂರ್ತಿ ಆಗುತ್ತೆ. 84 ಜನ್ಮಗಳು ಪೂರ್ತಿ ಆಯಿತು. अभी बाबा आए हैं हमको घर ले जाने के लिए, ಈಗ ಬಾಬಾ ಬಂದಿದ್ದಾರೆ ನಮ್ಮನ್ನ ಮನೆ ಕರ್ಕೊಂಡು ಹೋಗ್ಲಿಕ್ಕೆ. परंतु बाबा आए तो हैं, ಆದರೆ ಬಾಬಾ ಏನೋ ಬಂದಿದ್ದಾರೆ, घर ले जाएंगे, ಮನೆಗೆ ಕರ್ಕೊಂಡು ಹೋಗ್ತಾರೆ. लेकिन उससे पहले क्या करेंगे? ಆದರೆ ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ? हैं? बाबा को हम बच्चों को श्रृंगारना जरूर है। ಬಾಬಾ ಮಕ್ಕಳಾಗಿರೋ ನಮ್ಮನ್ನ ಖಂಡಿತ ಶೃಂಗಾರ ಮಾಡಬೇಕಾಗಿದೆ. काहे काहे से? ಯಾವುದರಿಂದ? ज्ञान रत्नों से भी श्रृंगारना है, गुण रत्नों से भी श्रृंगारना है। ಬಾಬನಿಗೆ ಈಗ ಮಕ್ಕಳನ್ನ ಶೃಂಗಾರ ಮಾಡಬೇಕಾಗಿದೆ, ಜ್ಞಾನರತ್ನಗಳಿಂದನೂ ಶೃಂಗಾರ ಮಾಡಬೇಕಾಗಿದೆ, ಗುಣರತ್ನಗಳಿಂದನೂ ಶೃಂಗಾರ ಮಾಡಬೇಕಾಗಿದೆ. अपने श्रृंगार का तो पता है ना ತಮ್ಮ ಶೃಂಗಾರದ ಬಗ್ಗೆನೂ ಗೊತ್ತಿದೆ ಅಲ್ವಾ? कि ये हमारा श्रृंगार है। ಇದು ನಮ್ಮ ಶೃಂಗಾರ ಆಗಿದೆ. क्या श्रृंगार है? ಏನ್ ಶೃಂಗಾರ ಆಗಿದೆ? है अभी वो श्रृंगार है तुम्हारे पास? ಬಾಬಾ ಕೇಳ್ತಿದ್ದಾರೆ, ಈಗ ಆ ಶೃಂಗಾರ ನಿಮ್ಮ ಹತ್ರ ಇದೆನಾ? ज्ञान के श्रृंगार से तुम ये बन रहे हो। ಜ್ಞಾನದ ಶೃಂಗಾರದಿಂದ ನೀವೀಗ ಇದಾಗ್ತಾ ಇದ್ದೀರಾ. तो
तो ये रख दो घर में, ಇದನ್ನ ಮನೆಯಲ್ಲಿ ಇಟ್ಕೊಳ್ಳಿ. रोज सुबह को उठ करके देखो ಪ್ರತಿದಿನ ಬೆಳಗ್ಗೆ ಎದ್ದು ನೋಡಿ. क्या ಏನನ್ನ? ये श्रृंगारी हुई मूर्तियां लक्ष्मी नारायण अपने घर में रख दो. ಈ ಅಲಂಕೃತ ಮೂರ್ತಿಗಳಾಗಿರೋ ಲಕ್ಷ್ಮೀನಾರಾಯಣನ್ನ ಮನೆಯಲ್ಲಿ ಇಟ್ಕೊಳ್ಳಿ. तो मैं नहीं समझता हूं कि तुमको कभी भी कोई झुटका आएगा. ಆಗ ನಾನು ತಿಳ್ಕೊಳೋದಿಲ್ಲ ನಿಮಗೆ ಯಾವತ್ತೂ ಸಂಶಯ ಬರೋದಿಲ್ಲ ಅಂತ. अज्ञान का ಅಜ್ಞಾನದ ಸಂಶಯ. अंदर में घुटते रहते हैं ना. ಒಳಗಡೆ ಸಂಶಯ ಬರ್ತಾನೆ ಇರುತ್ತಲ್ವಾ. जब कोई बात का समाधान नहीं मिलता है तो ಯಾವಾಗ ಯಾವುದೇ ಮಾತಿಗೆ ಸಮಾಧಾನ ಸಿಗದೇ ಇದ್ದಾಗ ಒಳಗಡೆಯಿಂದ ಸಂಶಯ ಬರುತ್ತಲ್ವಾ. सिर्फ सुबह को उठ करके इनको सामने रख दो. ಕೇವಲ ಬೆಳಗ್ಗೆ ಎದ್ದು ಇವರನ್ನ ಎದುರುಗಡೆ ಇಡಿ. बस ಅಷ್ಟೇ. ज्ञान तो तुमको है ही बरोबर. ಜ್ಞಾನ ಅಂತೂ ನಿಮ್ಮಲ್ಲೂ ಇದ್ದೇ ಇದೆ ಖಂಡಿತವಾಗಿ. ये बड़ा बाबा इन द्वारा हमको वर्षा मिलता है. ಇವರು ದೊಡ್ಡ ಬಾಬಾ ಆಗಿದ್ದಾರೆ, ಇವ್ರ ಮೂಲಕ ನಮಗೆ ಆಸ್ತಿ ಸಿಗುತ್ತೆ. ಬಾಬಾ ಕೇಳ್ತಿದ್ದಾರೆ, ದೊಡ್ಡ ಬಾಬಾ ಯಾರಾಗಿದ್ದಾರೆ? बाबा शिवलिंग रख दें. ಅಲ್ಲಿ ಸ್ಟೂಡೆಂಟ್ಸ್ ಶಿವ ಬಾಬಾ ಅಂತ ಹೇಳಿದ್ರು. ಬಾಬಾ ಹೇಳ್ತಿದ್ದಾರೆ ಶಿವಲಿಂಗವನ್ನ ಇಟ್ಬಿಡೋಣ. है शिव बाबा बड़ा बाबा. ಶಿವ ಬಾಬಾ ದೊಡ್ಡ ಬಾಬಾ ಆಗಿದ್ದಾರಾ? शिवलिंग रख दें. ಹಾಗಿದ್ರೆ ಶಿವಲಿಂಗವನ್ನ ಇಡೋಣ. है और ब्रह्मा बाबा को रख दें. ಮತ್ತೆ ಬ್ರಹ್ಮ ಬಾಬಾನ ಇಡೋಣ. शिवलिंग उसको समझे ये बड़ा बाबा. ಶಿವಲಿಂಗವನ್ನ ತಿಳ್ಕೊಂಡ್ಲಾಗುತ್ತೆ ಇವರು ದೊಡ್ಡ ಬಾಬಾ ಆಗಿದ್ದಾರೆ. और ब्रह्मा के फोटो के आगे ये छोटा बाबा. ಇನ್ನು ಬ್ರಹ್ಮನ ಫೋಟೋನ ಇಟ್ಟು ಇವರು ಚಿಕ್ಕ ಬಾಬಾ ಆಗಿದ್ದಾರೆ. ऐसे ಈ ರೀತಿನಾ? हाँ. ಮತ್ತೆ हैं साकार में ये वर्षा है. ಇದು ಆಸ್ತಿ ಆಗಿದೆ. ये छोटेपन में लिया है ना. ಇದನ್ನ ಬಾಲ್ಯತನದಲ್ಲಿ ಪಡ್ಕೊಂಡಿದ್ದೀರಿ ಅಲ್ವಾ. बस ಅಷ್ಟೇ. ये तो राइट है ना. ಇದು ಸರಿಯಾಗಿದೆ ಅಲ್ವಾ. बस ಅಷ್ಟೇ. तुम्हें और कुछ नहीं बोलते हैं. ಮತ್ತೆ ನಿಮಗೇನು ಹೇಳೋದಿಲ್ಲ. धंधे धोरी से थक कर भी घर जाओ ದುಡಿಮೆ ವ್ಯವಹಾರದಿಂದ ನೀವು ಸುಸ್ತಾಗಿ ಮನೆಗೆ ಹೋದಾಗ तो घर में ये बड़ा चित्र रख दो. ಆಗ ಮನೆಯಲ್ಲಿ ದೊಡ್ಡ ಚಿತ್ರವನ್ನ ಇಡಿ. और इनसे भी बड़ा जैसे वो बड़ा है. ಇವ್ರಿಗಿಂತ ದೊಡ್ಡವರು ಯಾವ ರೀತಿಯಾಗಿ ಅವರು ದೊಡ್ಡವರಾಗಿದ್ದಾರೆ. है क्या समझ में आया? ಏನು ಅರ್ಥ ಆಯ್ತು? है घर में बड़ा चित्र रख दो ಮನೆಯಲ್ಲಿ ದೊಡ್ಡ ಚಿತ್ರವನ್ನ ಇಡಿ. और इनसे भी बड़ा. ಇವ್ರಿಗಿಂತ ದೊಡ್ಡವರು किससे बड़ा? ಯಾರಿಗಿಂತ ದೊಡ್ಡವರು? है ब्रह्मा बाबा का चित्र रख दें. कभी बोला मुरली में? ಬಾಬಾ ಸ್ಟೂಡೆಂಟ್ಸ್ ಕಡೆಯಿಂದ ಹೇಳ್ತಾ ಇದ್ದಾರೆ ಬ್ರಹ್ಮ ಅವರ ಚಿತ್ರವನ್ನ ಇಡಬೇಕಾ? ಮುರಳಿಯಲ್ಲಿ ಎಲ್ಲಾದರೂ ಹೇಳಿದಾರಾ? और इनसे भी बड़ा जैसे वो बड़ा है. ಇವ್ರಿಗಿಂತ ದೊಡ್ಡವರು ಯಾವ ರೀತಿ ಅವರು ದೊಡ್ಡವರಾಗಿದ್ದಾರೆ. है वो कौन बड़ा है? ಅವರು ದೊಡ್ಡವರು ಅಂದ್ರೆ ಯಾರಾಗಿದ್ದಾರೆ? तुम आकर के देखेंगे ನೀವು ಬಂದು ನೋಡ್ತೀರಾ. और जो भी घर में आए उनको समझाओ. ಯಾರೆಲ್ಲ ಮನೆಗೆ ಬಂದಿದ್ದಾರೆ ಅವರಿಗೆ ತಿಳಿಸಿ ಹೇಳಿ. ये बाबा ये ब्रह्मा द्वारा ये वर्षा देते हैं. ಈ ಬಾಬಾ ಈ ಬ್ರಹ್ಮನ ಮೂಲಕ ಈ ಆಸ್ತಿಯನ್ನ ಕೊಡ್ತಾರೆ. कौन बाबा? ಯಾವ ಬಾಬಾ?
शिव बाबा ये ब्रह्मा द्वारा यह वर्षा देते हैं। कौन सा वर्षा? ಶಿವಬಾಬಾ ಈ ಬ್ರಹ್ಮನ ಮೂಲಕ ಈ ಆಸ್ತಿಯನ್ನ ಕೊಡ್ತಾರೆ. ಯಾವ ಆಸ್ತಿಯನ್ನ? है त्रिमूर्ति का चित्र घर में रख दो ತ್ರಿಮೂರ್ತಿಯ ಚಿತ್ರವನ್ನ ಮನೆಯಲ್ಲಿ ಇಡಿ और उसमें समझाओ ಮತ್ತೆ ಅದರಲ್ಲಿ ತಿಳಿಸಿ ಹೇಳಿ. ये बाबा किस तरफ इशारा करें? ಈ त्रिमूर्ति ಬಾಬಾ ಯಾರ ಕಡೆ ಸನ್ನೆ ಮಾಡಬೇಕು? में ತ್ರಿಮೂರ್ತಿಯಲ್ಲಿ. है ये बाबा यह ब्रह्मा द्वारा यह वर्षा दे रहे हैं। तीन बातें। ಈ ಬಾಬಾ ಈ ಬ್ರಹ್ಮನ ಮೂಲಕ ಈ ಆಸ್ತಿಯನ್ನ ಕೊಡ್ತಾರೆ. 3 ಮಾತುಗಳನ್ನ ಹೇಳಿದ್ರು. एक तो ये बाबा, ಒಂದು ಈ ಬಾಬಾ ಆಗಿದ್ದಾರೆ, दूसरा ब्रह्मा बाबा ಎರಡನೇದು ಬ್ರಹ್ಮ ಬಾಬಾ ಆಗಿದ್ದಾರೆ, और तीसरी मूर्ति यह वर्षा। ಇನ್ನು ಮೂರನೇ ಮೂರ್ತಿ ಈ ಆಸ್ತಿ ಆಗಿದೆ. है त्रिमूर्ति में तो लक्ष्मी नारायण नहीं है। त्रिमूर्ति में तो लक्ष्मी नारायण का कंबाइंड रूप विष्णु है। ತ್ರಿಮೂರ್ತಿಯಲ್ಲಂತೂ ಲಕ್ಷ್ಮೀನಾರಾಯಣ ಚಿತ್ರ ಇಲ್ಲ. ಲಕ್ಷ್ಮೀನಾರಾಯಣನ ಕಂಬೈಂಡ್ ರೂಪ ಆಗಿರುವಂತ ವಿಷ್ಣು ಸ್ವರೂಪ ಇದೆ. वो हमारा वर्षा है। ಅದು ನಮ್ಮ ಆಸ್ತಿ ಆಗಿದೆ. ब्रह्मा से क्या बनना है? ಬ್ರಹ್ಮನಿಂದ ಏನಾಗಬೇಕಾಗಿದೆ? हैं विष्णु बनना है। ವಿಷ್ಣು ಆಗಬೇಕಾಗಿದೆ. हर आत्मा ब्रह्मा विष्णु शंकर का कार्य करती है। ಪ್ರತಿ ಆತ್ಮ ಬ್ರಹ್ಮ ವಿಷ್ಣು ಶಂಕರನ ಕಾರ್ಯವನ್ನ ಮಾಡುತ್ತೆ. तो हर आत्मा ब्रह्मा रूप में पुरुषार्थ करती है। ಪ್ರತಿ ಆತ್ಮ ಬ್ರಹ್ಮನ ರೂಪದಲ್ಲಿ ಪುರುಷಾರ್ಥವನ್ನ ಮಾಡುತ್ತೆ. तो बोला त्रिमूर्ति में यह बाबा, ಹಾಗಾಗಿ ಹೇಳಿದ್ರು ತ್ರಿಮೂರ್ತಿಯಲ್ಲಿ ಈ ಬಾಬಾ, ये ब्रह्मा द्वारा। कौन सा बाबा, कौन से ब्रह्मा द्वारा? ಈ ಬಾಬಾ ಈ ಬ್ರಹ್ಮನ ಮೂಲಕ. ಬಾಬಾ ಕೇಳ್ತಿದ್ರೆ ಯಾವ ಬಾಬಾ, ಯಾವ ಬ್ರಹ್ಮನ ಮೂಲಕ? शिव बाबा जहाँ शंकर का चित्र रखा है, ಶಿವ್ ಬಾಬಾ ಎಲ್ಲಿ ಶಂಕರನ ಚಿತ್ರವನ್ನ ಇಡಲಾಗಿದೆ, यह बाबा ब्रह्मा द्वारा ब्रह्मा के चित्र की तरफ इशारा यह वर्षा देते हैं। ಈ ಬಾಬಾ ಬ್ರಹ್ಮನ ಮೂಲಕ ಬ್ರಹ್ಮನ ಚಿತ್ರದ ಕಡೆ ಸನ್ನೆ ಮಾಡಿದ್ರು. ಈ ಆಸ್ತಿಯನ್ನ ಕೊಡ್ತಾರೆ. तीसरा कौन सा? ಇನ್ನು ಮೂರನೇರು ಯಾರಾಗಿದ್ದಾರೆ? विष्णु का वर्षा देते हैं। ವಿಷ್ಣುವಿನ ಆಸ್ತಿಯನ್ನ ಕೊಡ್ತಾರೆ. यह इन द्वारा फिर कलह युग का विनाश है। ಇವ್ರ ಮೂಲಕ ಕಲಹ ಯುಗದ ವಿನಾಶ. यह इन द्वारा, किन द्वारा? ಇವ್ರ ಮೂಲಕ. ಯಾರ ಮೂಲಕ? ये शिव बाबा ಅಂದ್ರೆ ಇವ್ರ ಮೂಲಕ. ಇವರು ಅಂದ್ರೆ ಶಿವ ಬಾಬಾ, ಇವ್ರ ಮೂಲಕ ಅಂದ್ರೆ इन द्वारा माने किन द्वारा? ಇವ್ರ ಮೂಲಕ ಅಂದ್ರೆ ಯಾರ ಮೂಲಕ? शंकर और ब्रह्मा द्वारा। ಶಂಕರ ಮತ್ತು ಬ್ರಹ್ಮನ ಮೂಲಕ. क्योंकि शंकर में भी ब्रह्मा प्रवेश है ना। ಏಕೆಂದ್ರೆ ಶಂಕರನಲ್ಲೂ ಸಹ ಬ್ರಹ್ಮ ಪ್ರವೇಶ ಮಾಡಿದ್ದಾರೆ ಅಲ್ವಾ. फिर कलयुग का विनाश। ಕಲಹ ಯುಗದ ವಿನಾಶ ಅಂದ್ರೆ ಕಲಿಯುಗದ ವಿನಾಶ. ये बात आ जाती है एकदम। ಈ ಮಾತು ಬಂದ್ಬಿಡುತ್ತೆ ಅಷ್ಟೇ. ये टिक टिक मचाते रहो एकदम। ಒಂದೇ ಸರಿ ಟಿಕ್ ಟಿಕ್ ಮಾಡ್ತಾನೆ ಇರ್ರಿ. एक ही टीक है तुम्हारी। ನಿಮ್ದು ಇದು ಒಂದೇ ಟಿಕ್ ಆಗಿರೋದು. पीछे वो भले घर में चला जावे, ಹಿಂದ್ಗಡೆ ಇರೋರು ಭಲೆ ಮನೆಗೆ ಹೊರಟೋಗ್ಲಿ, माने या न माने। ಭಲೆ ಒಪ್ಕೊಂಡ್ಲಿ ಅಥವಾ ಒಪ್ಕೊಳ್ದೇ ಇರ್ಲಿ. ओम शांति। ಓಂ ಶಾಂತಿ.